ಇಂದು ದೆಹಲಿಯಲ್ಲಿ ರಾಜ್ಯ ಬಿಜೆಪಿ ಸಂಸದರು ಹಾಗೂ ಶಾಸಕರ ಸಭೆ ನಡೆಯಲಿದ್ದು, ಆದರೆ ನಾಳೆಯೂ ಕೂಡ ದೆಹಲಿಯಲ್ಲೇ ಇರುವಂತೆ ನಾಯಕರಿಗೆ ಬಿಎಸ್ವೈ ಸೂಚನೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರಿಗೆ ಬಿಎಸ್ವೈ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿರೋದು, ಬಿಎಸ್ ಯಡಿಯೂರಪ್ಪ ಈ ರೀತಿಯ ಸೂಚನೆಯನ್ನ ಕೊಟ್ಟಿರೋದು ಆಶ್ಚರ್ಯಕ್ಕೆ ಕಾರಣವಾಗಿದೆ. ಶಾಸಕರೆಲ್ಲರೂ ಕೂಡ ಒಟ್ಟಾಗಿ ಇರಬೇಕು ಅಂತ ಯಡಿಯೂರಪ್ಪ ಸೂಚನೆಯನ್ನ ಕೊಟ್ಟಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅವರ ಈ ಸೂಚನೆ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಸರ್ಕಾರ ರಚಿಸೋದಕ್ಕೆ ತೆರೆಮರೆಯಲ್ಲಿ ಕಸರತ್ತು ನಡೆಸ್ತಾ ಇದ್ದಾರಾ? ಇಂದು ಸಭೆ ಇದ್ರೂ ಕೂಡ ನಾಳೆಯೂ ದೆಹಲಿಯಲ್ಲಿ ಇರುವಂತೆ ಸೂಚನೆಯನ್ನ ಕೊಟ್ಟಿರೋದು ಯಾಕೆ? ಹೀಗಾಗಿ ಬಿಎಸ್ವೈ ಅವರ ಸೂಚನೆ ಒಂದು ಅನುಮಾನಕ್ಕೆ ಕಾರಣವಾಗಿರೋದು. ಇನ್ನು ಬಿಎಸ್ವೈ ಸೂಚನೆ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರಲ್ಲಿಯೂ ಕೂಡ ಗೊಂದಲ ಉಂಟಾಗಿದೆ. ಇನ್ನು ಅಮಿತ್ ಶಾ ನೇತೃತ್ವದಲ್ಲಿ ಇವತ್ತು ರಾಜ್ಯ ಬಿಜೆಪಿ ನಾಯಕರ ಸಭೆ ನಡೀತಾ ಇದೆ. ಲೋಕಸಭಾ ಚುನಾವಣಾ ತಯಾರಿ ಬಗ್ಗೆ ಅಮಿತ್ ಶಾ ಚರ್ಚೆ ನಡೆಸಲಿದ್ದಾರೆ. ಆದರೆ ಸಭೆ ಇರೋದು ಇವತ್ತು, ನಾಳೆಯೂ ಕೂಡ ಎಲ್ಲ ಶಾಸಕರು ಒಗ್ಗಟ್ಟಾಗಿ ದೆಹಲಿಯಲ್ಲೇ ಇರಿ ಅನ್ನುವಂತಹ ಸೂಚನೆಯನ್ನ ಬಿಎಸ್ವೈ ಯಾಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆಯಾಗಿದೆ. ಇನ್ನು ಇದು ಉಳಿದವರಿಗೆಲ್ಲ ಬಿಜೆಪಿ ನಾಯಕರಲ್ಲೇ ಸ್ವತಃ ಗೊಂದಲಕ್ಕೆ ಮತ್ತು ಅನುಮಾನಕ್ಕೆ ಕಾರಣ ಆಗಿರೋದು. ಹಾಗಾದ್ರೆ ಏನ್ ನಡೀತಾ ಇದೆ, ತೆರೆಮರೆಯಲ್ಲಿ ಸರ್ಕಾರ ರಚನೆಯ ಕಸರತ್ತು ನಡೀತಾ ಇದೆಯಾ ಅನ್ನುವಂತಹ ಅನುಮಾನವನ್ನ ಹುಟ್ಟು ಹಾಕಿದೆ. ಇನ್ನು ಇವತ್ತು ಬಿಜೆಪಿ ನಾಯಕರ ಸಭೆಯನ್ನ ನಡೆಸಲಾಗ್ತದೆ. ಆದ್ರೆ ಇವತ್ತು ಸಭೆ ಇದ್ರೂ ಕೂಡ ನಾಳೆಯೂ ದೆಹಲಿಯಲ್ಲೇ ಇರಿ ಅಂತ ಬಿಜೆಪಿ ಶಾಸಕರೆಲ್ಲರೂ ಕೂಡ ಒಟ್ಟಾಗಿ ಇರಿ ಅನ್ನುವಂತಹ ಸೂಚನೆಯನ್ನ ಬಿಎಸ್ವೈ ಕೊಟ್ಟಿದ್ದಾರೆ. ಇದು ಈಗ ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗಿರೋದು. ಹಾಗಾದ್ರೆ ಏನ್ ನಡೀತಾ ಇದೆ, ಬಿಎಸ್ವೈ ಸೂಚನೆಯ ಹಿನ್ನೆಲೆ ಏನು, ನಾಳೆ ಯಾಕೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇರಬೇಕು ಅನ್ನುವಂಥದ್ದು ಈಗ ಹೇಳ್ತಾ ಇರುವಂತಹ ಪ್ರಶ್ನೆಗಳು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈಗ ಬಿಜೆಪಿಯಲ್ಲಿ ಏನಾಗ್ತದೆ ಅನ್ನುವಂಥದ್ದೇ ಕುತೂಹಲಕ್ಕೆ ಕಾರಣ ಆಗಿರೋದು. ನಾಳೆಯೂ ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಿ ದೆಹಲಿಯಲ್ಲಿ ಇರಿ ಅನ್ನುವಂತಹ ಬಿಎಸ್ವೈ ಅವರ ಸೂಚನೆಯ ಹಿಂದಿನ ಮರ್ಮ ಏನು ಅಂತ? ಹೌದು ಸುಕನ್ಯಾ, ನಿನ್ನೆ ಹಾಗೂ ಮೊನ್ನೆ ಬಿಜೆಪಿ ರಾಷ್ಟ್ರೀಯ ಪರಿಷತ್ ಸಭೆ ಮುಗಿದಿದೆ. ಅಂದ್ರೆ ಅಮಿತ್ ಶಾ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣದಿಂದ ಎಲ್ಲರೂ ಕೂಡ ಪ್ರೇರಿತರಾಗಿರ್ತಕ್ಕಂಥದ್ದು 2019 ಚುನಾವಣೆಗೆ ಮತ್ತೊಮ್ಮೆ ಬಿಜೆಪಿಯನ್ನು ಅಧಿಕಾರಕ್ಕೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ 2 ದಿನ ಸಂಪೂರ್ಣವಾಗಿ ತಯಾರಿಯನ್ನು ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಪ್ರತಿ ರಾಜ್ಯದ ಬಿಜೆಪಿ ಮುಖಂಡರೊಂದಿಗೆ ಸಭೆಯನ್ನು ನಡೆಸ್ತಿದ್ದಾರೆ. ಇವತ್ತು ರಾಜ್ಯದ ಬಿಜೆಪಿ ಶಾಸಕರು ಹಾಗೂ ಸಂಸದರೊಂದಿಗೆ ಸಭೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ದೆಹಲಿಯ ವೆಸ್ಟರ್ನ್ ಕೋರ್ಟ್ ಹೋಟೆಲ್ನಲ್ಲಿ ಇವತ್ತು 2 ಗಂಟೆಗೆ ಸಭೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಅಂದ್ರೆ ಇವತ್ತು ಸಭೆ ಇದೆ ಅಂತಕ್ಕಂಥದ್ದನ್ನ ಈ ಹಿಂದೆ ಅಮಿತ್ ಶಾ ಅವರು ತಿಳಿಸಿದ್ರು. ಹಾಗಾಗಿ ಇವತ್ತು ಮಧ್ಯಾಹ್ನ 2 ಗಂಟೆಗೆ ದೆಹಲಿಯ ವೆಸ್ಟರ್ನ್ ಕೋರ್ಟ್ ಹೋಟೆಲ್ನಲ್ಲಿ ಬಿಜೆಪಿಯ ಶಾಸಕರು ಹಾಗೂ ಸಂಸದರನ್ನ ಸಭೆ ಕರೆಯಲಾಗಿದೆ. ಸಂಪೂರ್ಣವಾಗಿ ಅಂದ್ರೆ ಲೋಕಸಭಾ ಚುನಾವಣಾ ತಯಾರಿ ಹೇಗಿರಬೇಕು, ಯಾವ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಹೇಗೆ ಆಯ್ಕೆ ಮಾಡಬೇಕು, ಮತ್ತೆ ಸಂಪೂರ್ಣವಾಗಿ ಎಲ್ಲಾ ಸಮುದಾಯದ ಮತಗಳನ್ನ ಹೇಗೆ ಸೆಳೆಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ರೀತಿಯಾದಂತಹ ಟಿಪ್ಸ್ ಅನ್ನು ಅಮಿತ್ ಶಾ ಅವರು ಕೊಡಲಿದ್ದಾರೆ. ಅಂದ್ರೆ ಒಂದು ಅನುಮಾನಕ್ಕೆ ಕಾರಣ ಆಗಿರ್ತಕ್ಕಂಥದ್ದು, ಇವತ್ತು ಏನಿದೆ, ಇವತ್ತು ಸಭೆ ಮುಗಿದು ಹೋಗುತ್ತೆ, ಆದ್ರೆ ನಾಳೆಯೂ ಕೂಡ ದೆಹಲಿಯಲ್ಲಿ ಇರಬೇಕು ಅನ್ನುವಂತ ಸೂಚನೆ ಬಿಎಸ್ ಯಡಿಯೂರಪ್ಪ ಅವರು ಎಲ್ಲ ಶಾಸಕರಿಗೆ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಸೂಚನೆ ಏನಿದೆ, ಇದು ಸಾಕಷ್ಟು ಅನುಮಾನಗಳಿಗೆ ವ್ಯಕ್ತ ಆಗ್ತಿದೆ. ಯಾಕೆಂತಂದ್ರೆ ಒಂದಷ್ಟು ಕಾಂಗ್ರೆಸ್ ಶಾಸಕರು ಕೂಡ ದೆಹಲಿಗೆ ಬರ್ತಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರತಕ್ಕಂಥದ್ದು. ಅಂದ್ರೆ 7-8 ಶಾಸಕರು ಕಾಂಗ್ರೆಸ್ ಶಾಸಕರು ದೆಹಲಿಗೆ ಬಂದ್ರೆ, ಹಾಗೂ ದೆಹಲಿಯಲ್ಲಿ ಇರ್ತಕ್ಕಂಥ ಬಿಜೆಪಿ ಶಾಸಕರನ್ನ ದೆಹಲಿಯಲ್ಲಿ ಉಳಿದುಕೊಳ್ಳಲಿಕ್ಕೆ ಯಾಕೆ ಹೇಳ್ತಾರೆ ಅನ್ನುವಂತ ಕೂಡ ಅನುಮಾನ ವ್ಯಕ್ತ ಆಗಿದೆ. ಯಾಕಂತಂದ್ರೆ ಇವತ್ತು ಸಭೆ ಮುಗಿದು ಹೋಗುತ್ತೆ, ಸಂಜೆ 5 ಗಂಟೆಯ ಒಳಗೆ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಸಭೆ ಮುಗಿದೋಗುತ್ತೆ. ಆದ್ರೂ ಕೂಡ ನಾಳೆ ದೆಹಲಿಯಲ್ಲಿ ಇರಬೇಕು ಅನ್ನುವಂತಹ ಸೂಚನೆ ಯಡಿಯೂರಪ್ಪ ಅವರಿಂದ ಬಂದಿದೆ. ಮುಖ್ಯವಾಗಿ ವಿಪ್ ಆಗಿರ್ತಕ್ಕಂಥ ಸುನಿಲ್ ಕುಮಾರ್ ಅವರು ಈಗ ಎಲ್ಲಾ ಶಾಸಕರಿಗೆ ಒಂದು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು, ನಾಳೆ 14ನೇ ತಾರೀಕು ದೆಹಲಿಯಲ್ಲಿ ಇರಬೇಕು ಅನ್ನುವಂಥ, ಅಂದ್ರೆ ಯಾರು ಕೂಡ ಬೆಂಗಳೂರಿಗೆ ಹೋಗ್ಲಿಕ್ಕೆ ಟಿಕೆಟ್ ಅನ್ನ ಬುಕ್ ಮಾಡಬಾರದು ಅನ್ನುವಂಥದ್ದನ್ನ ನಿನ್ನೆ ಸಂಜೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಶಾಸಕರು ಕೂಡ ದೆಹಲಿಗೆ ಬರ್ತಿದ್ದಾರೆ ಅನ್ನುವಂತಹ ಸೂಚನೆ ಇದೆ. ಅಂದ್ರೆ ಬಿಜೆಪಿ ನಾಯಕರು ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡುವಂತಹ ಆಸೆಯನ್ನ ಇನ್ನೂ ಕೈಬಿಟ್ಟಿಲ್ಲ, ಕೊನೆಯ ಹಂತದವರೆಗೂ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನುವಂತ ಅನುಮಾನ ಕಾಡ್ತಿರ್ತಕ್ಕಂಥದ್ದು. ಯಾಕಂತಂದ್ರೆ ಇವತ್ತು ಅಮಿತ್ ಶಾ ಅವರ ಸಭೆ ಇದೆ. ಇವತ್ತು ಅಮಿತ್ ಶಾ ಅವರು ಸಭೆಯಲ್ಲಿ ಯಾವ ಸೂಚನೆಯನ್ನ ಕೊಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಒಂದು ಏನು ಅಂದ್ರೆ, ಇವು ಸರ್ಕಾರ ರಾಜ್ಯದಲ್ಲಿ ರಚನೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಯಾವ್ಯಾವ ರೀತಿಯೆಲ್ಲ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೋಬೇಕು. ಅಂದ್ರೆ ಲೋಕಸಭಾ ಚುನಾವಣೆ ಒಳಗೆ ಸರ್ಕಾರ ರಚನೆ ಮಾಡಬೇಕು, ಅಥವಾ ಲೋಕಸಭಾ ನಂತರ
ಚುನಾವಣೆಯನ್ನ ಅಂದ್ರೆ ಸರ್ಕಾರ ರಚನೆಯನ್ನ ಮಾಡಬೇಕಾ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಅಭಿಪ್ರಾಯಗಳನ್ನ ಅಮಿತ್ ಶಾ ಅವರು ಇವತ್ತು ಸಂಗ್ರಹಿಸ್ತಾರೆ. ಮತ್ತೆ ಅಮಿತ್ ಶಾ ಅವರು ಕೂಡ ರಾಜ್ಯ ನಾಯಕರಿಗೆ ಒಂದಷ್ಟು ಸೂಚನೆಯನ್ನು ಕೊಡ್ತಾರೆ. ಅಂದ್ರೆ ಕಳೆದ 6 ತಿಂಗಳಿಂದಲೂ ಕೂಡ ಬಿಜೆಪಿ ನಾಯಕರು ಪ್ರಯತ್ನ ಅಂತೂ ಬಿಟ್ಟಿಲ್ಲ, ಸರ್ಕಾರ ರಚನೆ ಮಾಡಲೇಬೇಕು ಅನ್ನುವಂತ ಸತತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಕಾಂಗ್ರೆಸ್ನ ಶಾಸಕರನ್ನು ಕೂಡ ಸಂಪರ್ಕವನ್ನ ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ BS ಯಡಿಯೂರಪ್ಪ ಅವರಿಗೆ ಅಮಿತ್ ಶಾ ಅವರು ಇವತ್ತು ಯಾವ ರೀತಿಯಾದಂತಹ ಸೂಚನೆಯನ್ನ ಸಭೆಯಲ್ಲಿ ಕೊಡ್ತಾರೆ ಅನ್ನುವಂಥದ್ದು, ಅಂದ್ರೆ ಲೋಕಸಭೆ ಚುನಾವಣೆ ಒಳಗೆ ಬಿಜೆಪಿ ಸರ್ಕಾರ ರಚನೆ ಆಗಬೇಕು ಅಂತಂದ್ರೆ ಬಿಜೆಪಿ ಶಾಸಕರೆಲ್ಲರೂ ಕೂಡ ದೆಹಲಿಯಲ್ಲಿ ಇದ್ದು ಕಾರ್ಯತಂತ್ರವನ್ನ ರೂಪಿಸ್ತಾರೆ. ಅಂದ್ರೆ ಇವತ್ತು ಸಂಜೆ ಅಮಿತ್ ಶಾ ಅವರ ಸಭೆಯ ಬಳಿಕ ಯಾವ ರೀತಿಯಂತ ತೀರ್ಮಾನ ಹೊರಬೀಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ ಸುಕನ್ಯಾ. ಧನ್ಯವಾದ.